ಅವೈಜ್ಞಾನಿಕ ಮಾಹಿತಿಗಳು. ನನಗೆ ಏನಂದ್ರೆ ಈಚೀಚೆಗೆ ಬೇಜಾರು, ಯಾಕಂದ್ರೆ ನನ್ನ ಪ್ರೊಫೆಷನ್ ಆಗಿ ನಾಚಿಕೆಗೆ ಈಚೆಗೆ ಊರಿಂದ ಆಚೆಗೆ ಅಂತೀವಿ ನಾವು. ಹಸ್ತಮೈಥುನ ಇಟ್ಸ್ ಎ ವೆರಿ ಕಾಮನ್ ಈವೆಂಟ್. ಹೆಣ್ಮಕ್ಳು ಮಾಡ್ಕೋತಾರ ಡಾಕ್ಟ್ರೆ? ನಾನು ಅವ್ರು ಒಂದೇ ಮಾತು ಕೇಳಿದೆ, ಎಷ್ಟು ವಯಸ್ಸಿಗೆ ಮದುವೆ ಆದ್ರಿ ನೀವು? ನಮ್ಮ ಕಾಲದಾಗೆಲ್ಲ ಹುಡುಗಿ ದೊಡ್ಡವಳಾದ ತಕ್ಷಣ ಮದುವೆ ಮಾಡ್ಬಿಡೋರು. ನಾವೆಲ್ಲ ಅಷ್ಟಲ್ದಿರ ಗಾದೆ ಹೇಳಿಲ್ಲ ದೊಡ್ಡವರು, ಹುಣಸೆ ಮರ ಮುದಿಯಾದ್ರೂ ಹುಳಿ ಕಡಿಮೆ ಆಗಲ್ಲ. ಯಾವನಾದ್ರೂ ನಾನು ಇದುವರೆಗೂ ಮಾಸ್ಟರ್ಬೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ, ಹಸ್ತಮೈಥುನ ಮಾಡ್ಕೊಂಡಿಲ್ಲ ಅಂದ್ರೆ ಎರಡೇ ಪಾಸಿಬಿಲಿಟಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಹದಿಹರಿಯದ ಮಕ್ಕಳ ಸಮಸ್ಯೆಯ ಬಗ್ಗೆ ಮಾತನಾಡುವುದು ಡಿಫಿಕಲ್ಟ್ ಅಂದ್ರೆ ಒಂಥರ ಮುಜುಗರ. ಬಟ್ ಅನ್ಫಾರ್ಚುನೇಟ್ಲಿ ಈ ಮಕ್ಕಳಿಗೆ ಯಾರು ಸರಿಯಾಗಿ ಗೈಡ್ ಮಾಡಲ್ಲ. ತಂದೆ ತಾಯಿ ಗೈಡ್ ಮಾಡಲ್ಲ, ಟೀಚರ್ಸ್ ಗೈಡ್ ಮಾಡಲ್ಲ. ನಾವು ವೈದ್ಯರು ಅವ್ರಿಗೆ ಹೇಳ್ಕೊಳಕ್ಕೆ ನಾಚಿಕೆ. ನಾನು ಏನ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಹಸ್ತಮೈಥುನ. ಕನ್ನಡದಲ್ಲಿ ಈಸಿಲಿ ಹುಡುಗರು ಮಾತಾಡ್ಕೊಳ್ಳೋದು ಜಟಕ ಹೊಡ್ಕೋತಾನೆ ಇವನು ಅಂತಾರೆ. ಈ ಹಸ್ತ ಮೈಥುನ ಎರಡು ಕೈನಲ್ಲಿ ಅವರ ಜನನಾಂಗವನ್ನು ಇಟ್ಟು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದನ್ನ ಹಸ್ತಮೈಥುನ ಅಂತಾರೆ. ಹೆಂಗಾಗ್ಬಿಡುತ್ತೆ ಅಂದ್ರೆ, ಮೊನ್ನೆ ಒಬ್ಬ ಪೇಷಂಟ್ ಬರ್ತಾರೆ ಮಾಗಡಿ ಕಡೆಯವರು. ಅವ್ರ ಮಗನ ಕಾಚಾನ ಒಂದು ಕವರ್ನಾಗ ಹಾಕೊಂಡ್ಬಂದು ನನಗೆ ತೋರಿಸ್ತಾರೆ. ನೋಡಿ ಡಾಕ್ಟ್ರೆ, ನನ್ನ ಮಗನ ಕಾಚ ಯಾವಲು ತ್ಯಾವ ಮಾಡ್ಕೊಂಡಿರ್ತಾನೆ ಅಂತ. ನಾನು ಅವ್ರಿಗೆ ಒಂದೇ ಮಾತು ಕೇಳಿದೆ, ಎಷ್ಟು ವಯಸ್ಸಿಗೆ ಮದುವೆ ಆದ್ರಿ ನೀವು? ನಮ್ಮ ಕಾಲದಾಗೆಲ್ಲ ಹುಡುಗಿ ದೊಡ್ಡವಳಾದ ತಕ್ಷಣ ಮದುವೆ ಮಾಡ್ಬಿಡೋರು. ನಾವೆಲ್ಲ ಹ್ಞೂ ಸ್ವಾಮಿ, ನೀವು 21 ವರ್ಷಕ್ಕೆ ಮದುವೆ ಆಗಿದೆ, ನಿಮ್ಮ ಮಗನಿಗೆ 26 ವರ್ಷ ಆಯ್ತು. ಸೆಕ್ಸ್ ಅನ್ನೋದು 14 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ, 18 ವರ್ಷದಿಂದನೇ 12 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಸಿಗ್ಮಂಡ್ ಫ್ರಾಯ್ಡ್ ಎಷ್ಟು ಚೆನ್ನಾಗಿ ಬರೀತಾನೆ ಅಂದ್ರೆ, ಮಗು ತನ್ನ ತಾಯಿಯ ಮಲೆ ಚೀಪುವಾಗೆ ಅದ್ರ ಪೀನಿಸ್ ನಿಗರ್ಕೊಳ್ಳುತ್ತೆ. ನೀವು ನೋಡಿ, ಅಬ್ಸರ್ವ್ ಮಾಡಿ, ಇದನ್ನ ಬರ್ದಿರೋದು ನಾನು ಹೇಳ್ತಿರೋದಲ್ಲ. ಇದು ಸೆಕ್ಸ್ ಅನ್ನೋದು ಇಟ್ಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಲೈಫ್. ಮನುಷ್ಯನಿಗೆ ಊಟ, ನಿದ್ರೆ, ಸ್ನಾನ ಎಷ್ಟು ಇಂಪಾರ್ಟೆಂಟು, ಈ ಸೆಕ್ಸ್ ಕೂಡ ಅಷ್ಟೇ. ಅದನ್ನು ಮುಕ್ತವಾಗಿ ಮಾತನಾಡೋದು ಕಷ್ಟ. ನಾನೊಬ್ಬ ವೈದ್ಯನಾಗಿ ಅದ್ರೊಳಗಾಗಿ ನನಗೆ ಯಾವ ಧೈರ್ಯ ಬಂತು ಅಂದ್ರೆ, ಕಾಮಿಡಿ ಕಿಲ್ಲಾಡಿಗಳೊಳಗೆ ಅವ್ರು ಮಾಡೋ ಜೋಕ್ಸು, ಅವ್ರು ಒಬ್ಬರ ಮೇಲೆ ಒಬ್ಬರು ಬೀಳೋದೆಲ್ಲ ನೋಡಿ ನನಗೆ ಅನ್ನಿಸ್ತು, ನಾನೇ ಯಾಕೆ ಡಾಕ್ಟರ್ ಆಗಿ ಇಂಥ ವಿಚಾರಗಳನ್ನ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ಬೇಕು ಅಂತ ಹೇಳಿ ಧೈರ್ಯವಾಗಿ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಇದು ನಿಮ್ಮ ಮಕ್ಕಳ ಸಮಸ್ಯೆ. ವೆರಿ ಸಿಂಪಲ್. 98% SSLC ಹುಡುಗ ತಗೊಂಡಿರ್ತಾನೆ, ಕಷ್ಟಪಟ್ಟು ಓದಿರ್ತಾನೆ, PUC ಸೇರ್ಕೊಳ್ತಾನೆ, ಒಳ್ಳೆ ಕಾಲೇಜ್ಗೆ ಸೇರ್ಕೊತಾನೆ. ಅನ್ಫಾರ್ಚುನೇಟ್ಲಿ ಫಸ್ಟ್ PUC ಒಳಗೆ 65ಕ್ಕೆ ಬರ್ತಾನೆ. ಯಾಕೆ ಡಾಕ್ಟ್ರೆ? ವೆರಿ ಸಿಂಪಲ್. ಅವನಿಗೆ ತನ್ನ ಶಕ್ತಿ ಎಲ್ಲ, ತನ್ನ ಜ್ಞಾಪ ಶಕ್ತಿ ಎಲ್ಲ ನನ್ನ ವೀರ್ಯದಲ್ಲಿ ಹೊರಟೋಯ್ತು ಅಂತ ಯಾರೋ ತಪ್ಪು ಹೇಳಿರ್ತಾರೆ ಅವನಿಗೆ ಪ್ರಜಾಮತ ಅಂತ ಒಂದು ಮ್ಯಾಗಝೈನ್ ಇತ್ತು, ನಾನು MBBS ಓದೋವಾಗ. ಅದ್ರ ಬರ್ದಿತ್ತು, 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ. ಇದು ಅವೈಜ್ಞಾನಿಕ ತಪ್ಪು ಮಾಹಿತಿ. ಸೊ ನ್ಯಾಚುರಲಿ ಇವನಿಗೆ ಕನಸಿನಲ್ಲಿ ಹಸ್ತಮೈಥುನ ಮಾಡ್ಕೊಳ್ದಿದ್ರು ಕೂಡ ಒಂದು ಕನಸು ಬರುತ್ತೆ. ಕನಸು ಬರೋ ಏಜು ಯಂಗ್ ಫೀಮೇಲ್ ಅವನಿಗೆ ಬಂದು ತಪ್ಕೊಂಡಂಗಾಗುತ್ತೆ, ಚಡಿ ತೇವ ಆಗುತ್ತೆ. ಇದು ನಾರ್ಮಲ್ ಫೆನಾಮಿನ. ಈಗ ಪ್ರಾಬ್ಲಮ್ ಏನಾಗುತ್ತೆ, ಇವನಿಗೆ ಯಾವನೋ ಹೇಳ್ಬಿಟ್ಟಿರ್ತಾನೆ, ಇವನು ಹಸ್ತಮೈಥುನ ಮಾಡ್ಕೋತಾನೆ. ನಾನು ವಾರಕ್ಕೆ 4 ಸಾರಿ ಮಾಡ್ಕೊಂಡು ಇಷ್ಟೊಂದು ಬ್ಲಡ್ ಹೊಲ್ಟೋಯ್ತಲ್ಲ, ಇಷ್ಟೊಂದು ವೀರ್ಯ ಹೋಯ್ತು, ಇಷ್ಟು ಬ್ಲಡ್ ಹೋಯ್ತಲ್ಲ ಅಂತ ಅವ್ನು ಡಿಪ್ರೆಷನ್ಗೆ ಹೋಗ್ತಾನೆ. ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅವನ ಪರ್ಸೆಂಟೇಜ್ ಕಡಿಮೆ ಮಾಡಿ. ಅನ್ಫಾರ್ಚುನೇಟ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕಾಗಿದ್ದಂತ ಹುಡುಗ ಆಗಲ್ಲ. ಸೊ ಇದನ್ನು ಯಾರು ಹೇಳ್ಬೇಕು? ತಂದೆ ತಾಯಿಗಳು ಹೇಳಲ್ಲ, ಟೀಚರ್ಸ್ ಹೇಳಲ್ಲ, ನಾನು ಹೇಳಲಿಲ್ಲ ಅಂದ್ರೆ ನಾನು ಈ ಸಮಾಜಕ್ಕೆ ಮೋಸ ಮಾಡ್ದಂಗಾಗತ್ತೆ. ನನ್ನ ವಿದ್ಯೆ, ನಾನು ಮೆಡಿಕಲ್ ಕಾಲೇಜ್ನಲ್ಲಿ 40 ವರ್ಷದಿಂದ ಪಾಠ ಹೇಳೋ ಮೇಸ್ಟ್ರು. ನಾನು 35,000 ಆಪರೇಷನ್ ಮಾಡಿದ್ದೀನಿ. ಸೊ ನನ್ನ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಎಷ್ಟಿರ್ಬೇಕು ಅಂದ್ರೆ, ಇಂಥವ್ರಿಗೆ ಎಲ್ಲೋ ಒಂದ್ ಕಡೆ ಇದನ್ನ ಕೇಳಿದವ್ರು ಒಬ್ರಿಂದ ಒಬ್ರು, ಹೌದಂತೆ ಆಂಜನಪ್ಪ ಡಾಕ್ಟರ್ ಹಿಂಗೆ ಹೇಳಿದ್ರಂತೆ. ಇವತ್ತು ಬೇರೆ ಮಾಧ್ಯಮದಲ್ಲಿ, ಇವತ್ತು ನಾನು ಮಾತಾಡ್ತಿರೋದು ಹೆಲ್ತ್ ಮಾಧ್ಯಮದೊಳಗೆ. ಇದಕ್ಕೆ ಹಿಂದೆನೂ ನಾನು ಮಾತಾಡಿದ್ದೀನಿ. ಇವತ್ತು ಕೂಡ ನನಗೆ ನಾರ್ತ್ ಕರ್ನಾಟಕದಿಂದ ಎಷ್ಟು ಫೋನ್ ಬರ್ತವೆ ಅಂದ್ರೆ, ಹುಡುಗರು ಫೋನ್ ಮಾಡ್ತಾರೆ, ಸರ್ ನಾನು ಹಸ್ತಮೈಥುನ ಮಾಡ್ಕೋತೀನಿ, ಅದನ್ನ ಬಿಡೋದು ಹೆಂಗೆ ಸರ್? ಅದರಿಂದ ಏನ್ ತೊಂದರೆ ಆಗುತ್ತೆ ನಿಮ್ಗೆ ಹೇಳ್ತೀನಿ. ನಿಮ್ಮ ವೀರ್ಯ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ ವೀರ್ಯ ಅಂದ್ರೆ, ಬೀಜದಿಂದ ಬರುತ್ತೆ. ಅದನ್ನ ಸೆಮೆನ್ ಅಂತೀವಿ ನಾವು. ಸೆಮೈನಲ್ಲಿ ಒಳಗಡೆ ವೆಸಿಕಲ್ ಅಂತ ಇರ್ತವೆ, ಅದರಿಂದ ಫ್ಲೂಯಿಡ್ ಬರುತ್ತೆ. ಪ್ರಾಸ್ಟೆಟಿಕ್ ಫ್ಲೂಯಿಡ್ ಬರುತ್ತೆ. ಒಂದು ಸಾರಿ ಸ್ಖಲನ ಆದರೆ ಈಚೆಗೆ ಬಂದ್ರೆ 3 to 5 ml ಇರುತ್ತೆ. ಅದ್ರೊಳಗೆ ಇವೆಲ್ಲ ಇರ್ತವೆ. ಇದು ಇನ್ನು ಕೆಲವರಿಗೆ ಚಿಂತೆ, ಡಿಗ್ರಿ ಮಾಡ್ತಿರೋನಿಗೆ, ಸರ್ PUC ಇಂದ ಮಾಡ್ಕೋತಾ ಇದ್ದೀನಿ, ನಮ್ಮ ಮನೆಗೆ ಹೆಣ್ಣು ನೋಡ್ತಾವ್ರೆ, ನನ್ ಮುಂದೆ ಹೆಂಗ್ ಸರ್ ನನಗೆ ಗತಿ? ನಾನು ಅಂದ್ರೆ, ಅಪ್ಪ ನಿನ್ ಜೊಲ್ಲು ದಿನನಿತ್ಯ ಉತ್ಪತ್ತಿ ಆಗುತ್ತೆ, ನೀನ್ ರಿಸರ್ಚ್ ದಿನನಿತ್ಯ ಮಾಡ್ತೀಯ,
ದಿನನಿತ್ಯ ಉಂತೀಯ ಕಕ್ಕ ಮಾಡ್ತೀಯ, ಇದು ಹಂಗೇನೆ ಫಿಸಿಯೋಲಾಜಿಕಲ್ ಈವೆಂಟ್ ಅಂತೀವಿ. ಅದ್ರ ಪಾಡ್ಗೆ ಅದಕ್ಕೆ ಅದು ಸೆಕ್ರೆಟ್ ಆಗ್ತಾನೆ ಇರುತ್ತೆ. ಅದ್ರ ಅಷ್ಟಲ್ದಿರ ಗಾದೆ ಹೇಳಿಲ್ಲ ದೊಡ್ಡವರು, ಹುಣಸೆ ಮರ ಮುದಿ ಆದ್ರೂ ಹುಳಿ ಕಡಿಮೆ ಆಗಲ್ಲ ಅಂತ. ಮನುಷ್ಯರಲ್ಲ ಹಂಗೆ, ನೀನ್ ವಯಸ್ಸಾದ್ರೂ ನಿನ್ ಸೆಕ್ಸುವಲ್ ಡಿಸೈರ್ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ. ಹಂಗನ್ಕೊಂಡು ಒಂದಿನಕ್ಕೆ 5-6 ಸರಿ ಮಾಡ್ಕೊಳ್ಳೋದಿಲ್ಲ. ನಾನೊಬ್ಬ ಡಾಕ್ಟರ್ ಆಗಿ ನಿಮ್ಗೊಂದು ಇನ್ಸ್ಟ್ರಕ್ಷನ್ಸ್ ಕೊಡೋದು, ಇತಿ ಮಿತಿಯಲ್ಲಿ ಮಾಡ್ಕೊಳ್ಳಿ, ಏನು ಬೇಡ ಅನ್ನಲ್ಲ. ಆಲ್ರೆಡಿ ಮಾಡಾಗಿದ್ರೆ ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ಸೊ ಹಂಗಾಗಿ ಪ್ರತಿಯೊಂದು ಇದೇ ಪಂಗ್ ಆಗ್ಬಾರ್ದು. ನಿನ್ಗೆ ಓದೋ ಕೆಲಸ ಇರುತ್ತೆ, ಬೇರೆ ಕೆಲಸ ಇರುತ್ತೆ, ಯಾವತ್ತೋ ಒಂದಿನ ಇಟ್ಸ್ ಎ ವೇ ಆಫ್ ರಿಲೀವಿಂಗ್ ಯುವರ್ ಟೆನ್ಷನ್ ಡೀಲ್. ಅದರಿಂದ ತಪ್ಪು ಅವೈಜ್ಞಾನಿಕ ಮಾಹಿತಿಗಳು ನನಗೆ ಏನಂದ್ರೆ ಈಚೀಚೆಗೆ ಬೇಜಾರು. ಡಾಕ್ಟರ್ ಅಲ್ದಿದ್ರು ಕೂಡ ಡಾಕ್ಟರ್ ಅಪ್ಪನಂಗ್ ಮಾತಾಡಕ್ ನೋಡ್ತಾರೆ, ಅದು ತಪ್ಪು. ಐ ಎಮ್ ಎ ಸ್ಪೆಷಲಿಸ್ಟ್. ಸಿ, ನಿಮ್ಗೆ ಇಂಟರ್ನೆಟ್ ನೊಳಗೆ ಗೂಗಲ್ ನಲ್ಲಿ ಅನೇಕ ಇನ್ಫಾರ್ಮೇಶನ್ ಸಿಗುತ್ತೆ, ಆದ್ರೆ ಅದನ್ನ ಇಂಟರ್ಪ್ರಿಟೇಷನ್ ಮಾಡಕ್ ನಿಮಗೆ ಬರಲ್ಲ. ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ. ಯಾಕೆ ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ, ಒಬ್ಬ IAS ರಿಟೈರ್ಡ್ ಮ್ಯಾನ್, ಅವನು ಆರೋಗ್ಯ ಎಲ್ಲಾರ್ಗು ಟ್ರೀಟ್ಮೆಂಟ್ ಕೊಡ್ತಾನೆ, ಅಡ್ವೈಸ್ ಮಾಡ್ತಾನೆ, ಯೂಟ್ಯೂಬ್ ಅಲ್ಲಿ ಮಾತಾಡ್ತಾನೆ, ನಿಂತು ನೀರು ಕುಡಿಬೇಡಿ, ಕುಡಿದ್ರೆ ಮಂಡಿ ಹೋಗುತ್ತೆ ಅಂತಾನೆ. ಈ ತರ ತಪ್ಪು. ಇನ್ನೊಬ್ರು ಆ ಸಿರಿಧಾನ್ಯದ ಪುಣ್ಯಾತ್ಮ ಏನ್ ಹೇಳ್ತಾನೆ ಅಂದ್ರೆ, ಹೇಳೋದು ಓಕೆ, ಬಟ್ ಏನ್ ಅದನ್ನ ತಿಂದಿದ್ರೆ ಮನುಷ್ಯ 100 ವರ್ಷ ಬದುಕಕ್ಕೆ ಸಾಧ್ಯ ಇಲ್ಲ. ವಿಶ್ವೇಶ್ವರಯ್ಯ 100 ವರ್ಷ ಬದುಕಿದ್ರೆ ಯಾವ ಸಿರಿಧಾನ್ಯನೂ ತಿನ್ಲಿಲ್ಲ. ಬಟ್ ಹೇಳೋದ್ರೊಳಗೂ ಒಂದು ರೀತಿ ನೀತಿ, ತಮ್ಮ ನೀತಿ ಮಿತಿಯಲ್ಲಿ ಹೇಳ್ಬೇಕು. ಬಾಬಾ ರಾಮದೇವ್ ಏನು ಅವರು ಡಾಕ್ಟರ್ ಅಲ್ಲ, ಈಸ್ ಎ ಗುಡ್ ಯೋಗ ಥೆರಪಿಸ್ಟ್, ಚೆನ್ನಾಗಿ ಯೋಗ ಮಾಡ್ತಾರೆ, ಅವ್ರ ಕಾಲಿ ನಮಸ್ಕಾರ ಮಾಡೋಣ ಬೇಕಾರೆ. ಆದ್ರೆ ತಾನು ಡಾಕ್ಟರ್ ಅನ್ನೋ ರೀತಿಯಲ್ಲಿ ತಪ್ಪಾಗಿ ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ, ಡಯಾಬಿಟಿಸ್ ಕ್ಯೂರ್ ಮಾಡ್ತೀನಿ ಅಂತ ಏನೇನೋ ಬೋಗಸ್ ಡ್ರಗ್ಸ್ ನೊಳಗೆ 10,000 ಕೋಟಿ ಆಸ್ತಿ ಮಾಡಿದಾನೆ. ಇವೆಲ್ಲ ತಪ್ಪು. ಅದರಿಂದ ಜವಾಬ್ದಾರಿಯುತ ಪ್ರೊಫೆಸರ್ ಆಗಿ ನಾನು ನನ್ನ ಅಬ್ಸರ್ವೇಷನ್, ನನ್ನ ಕಾಮೆಂಟ್ಸ್ ಮಾಡ್ತಾ ಇದ್ದೀನಿ. ಹಸ್ತಮೈಥುನ ಒಂದು ಈವೆಂಟ್. ಸೊ ನಿಮ್ಗೆ ಎಷ್ಟು ಜನ ಮಾಡ್ಕೊಳ್ಳೋದಿಲ್ವೋ ಅದ್ರ ಬಗ್ಗೆ ನಿಮ್ಗೊಂದು ಇದು ಯಾಕೆ ನನಗೆ ಇಂಟ್ರೆಸ್ಟ್ ಅಂದ್ರೆ, ನಾನು MBBS ಓದೋವಾಗೆ 3rd MBBS ನೊಳಗೆ ನನ್ನ ಸಬ್ಜೆಕ್ಟ್ ಇದೆ ಫಾರೆನ್ಸಿಕ್ ಮೆಡಿಸನ್ ಅಂತ. ಅದ್ರೊಳಗೆ ಇದೆಲ್ಲ ಇದೆ. ಬೆಸ್ಟಿಯಾಲಿಟಿ, ಅನಿಮಲ್ಸ್ ಜೊತೆ ಸೆಕ್ಸ್ ಮಾಡೋದು ಇದೆ, ಬೆಸ್ಟಿಯಾಲಿಟಿ ಅಂತೀವಿ ನಾವು. ಆಮೇಲೆ ಲೆಸ್ಬಿನಿಸಮ್ ಅಂತಿದೆ, ಲೇಡಿ ಸುಖ ಪಡೋದಿದೆ. ಜೆಂಟ್ಸ್ ಸೋಡಮಿ ಅಂತೀವಿ, ಜೆಂಟ್ಸ್ ಸೋಡಮಿ. ಅದ್ರೊಳಗೆ ಹಸ್ತಮೈಥುನೂ ಇದೆ. ನನ್ನ ಪ್ರೊಫೆಸರ್ ತಂಗವೇಲು ಅಂತ ಬರೋರು ಕ್ಲಾಸ್ಗೆ. ನಾವೆಲ್ಲ ನಿಮ್ ತರನೇ ನಮಗೂ ಚಿಕ್ಕ ಹುಡುಗರು ಮೆಡಿಕಲ್ ಕಾಲೇಜ್ನಲ್ಲಿ ಕೂತಿರೋವಾಗ ಅವ್ರು ಬಂದು ಒಂದು ಮಾತು ಹೇಳೋರು, ಲುಕಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಇವತ್ತು ನಾನು ಮಾಸ್ಟರ್ಬೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂದ್ ಸತ್ಯ ಹೇಳ್ತೀನಿ ನಿಮ್ಗೆ, ಯಾವನಾದ್ರೂ ನಾನು ಇದುವರೆಗೂ ಮಾಸ್ಟರ್ಬೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ, ಹಸ್ತಮೈಥುನ ಮಾಡ್ಕೊಂಡಿಲ್ಲ ಅಂದ್ರೆ, ಎರಡೇ ಪಾಸಿಬಿಲಿಟಿ: ಈ ಮಸ್ಟ್ ಬಿ ಎ ಟೆರಿಬಲ್ ಲೈಯರ್, ಅಂದ್ರೆ ಮಾಡ್ಕೋತಾನೆ ಹೇಳಲ್ಲ, ಈ ಮಸ್ಟ್ ಬಿ ಟೆರಿಬಲ್ ಲೈಯರ್, ಆರ್ ಈ ಮಸ್ಟ್ ಬಿ ಗಾಡ್ ಅನ್ನೋರು. ಅವೆಲ್ಲ ಗಾಬರಿಯಾಗಿ ಇವ್ರು ಹಿಂಗ್ ಹೇಳ್ಬಿಟ್ರಲ್ಲ ಅಂತ ನೋಡೋ ಅಷ್ಟೊಂದು ತಿರುಗಿ ಹೇಳೋರು ಅವರು, ಈ ಕೆನಾಟ್ ಬಿ ಗಾಡ್. ಯಾಕಂದ್ರೆ ದೇವ್ರು ಒಂದೊಂದ್ಸಾರಿ ಜಟ್ಕ ಹೊಡ್ಕೊಂಡಿದ್ದಾರೆ, ತಮಾಷೆ ಮಾಡೋರು. ಗಾಡ್ ಆಲ್ಸೋ ಮಸ್ಟ್ ಹ್ಯಾವ್ ಮಾಸ್ಟರ್ ಬೇಟೆಡ್. ಅಂದ್ರೆ ನಮ್ಗೊಂದು ನೋಡಿ, ಈ ನಾಲೆಡ್ಜ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇವತ್ತು ನಾನು 70 ವರ್ಷ, ನನ್ನ ಪ್ರೊಫೆಸರ್ ಹೇಳಿದ 50 ವರ್ಷದ ಹಿಂದೆ, ಅದನ್ನ ಜನಸಾಮಾನ್ಯರಿಗೆ ಬಹಳ ಧೈರ್ಯವಾಗಿ ನಾನು ತಲುಪಿಸ್ಬೋದು, ಅವ್ರನ್ನ ಕೋಟ್ ಮಾಡ್ಬೋದು ನಾನು. ಹಂಗಾಗಿ ನಾನೇ ಯಾರಿಗೂ ನಿಮ್ಮನ್ನು ಮಿಸ್ಲೀಡ್ ಮಾಡಲ್ಲ. ದಯವಿಟ್ಟು ಇದನ್ನ ತಿಳ್ಕೊಳ್ಳಿ. ನೀವು ಯಾವುದೇ ಒಂದು ಯೂಟ್ಯೂಬ್ ನೋಡಿದಿ, ಈಚೀಚೆಗಂತೂ ಸೆಕ್ಸ್ ಬಗ್ಗೆ ಯಾರೋ ಒಂದು ಲೇಡಿನೂ ಮಾತಾಡ್ತಾಳೆ, ಶಿ ಇಸ್ ನಾಟ್ ಎ ಡಾಕ್ಟರ್. ಬಟ್ ಎಷ್ಟು ಆಯಮ್ಮ ಮಾಡೋದು ಕರೆಕ್ಟ್ ಇದೆಯಾ ನಾನು ಎಲ್ಲ ಇದು ನೋಡಿಲ್ಲ. ಬಟ್ ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ನಾವು ಡಾಕ್ಟರ್ ಆಗ್ಬೇಕಾದ್ರೆ ಅನಾಟಮಿ ಓದ್ತೀವಿ, ಫಿಸಿಯಾಲಜಿ ಓದ್ತೀವಿ, ಬಯೋಕೆಮಿಸ್ಟ್ರಿ ಓದ್ತೀವಿ, ಅನೇಕ ವಿಚಾರಗಳು ತಿಳ್ಕೊಂಡು ನಿಮ್ ಮುಂದೆ ಬಂದಿರ್ತೀವಿ. ಅದರಿಂದ ದಯವಿಟ್ಟು ಹಸ್ತಮೈಥುನ ಬಹಳ ಕಾಮನ್ ಪ್ರಾಬ್ಲಮ್, ಮಾಡ್ಕೊಳ್ಳೋದ್ರಿಂದ ತೊಂದರೆ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬರೀ ಮದುವೆ ಆಗದಿರೋರು ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ, ಮದುವೆ ಆಗಿರೋರು ಕೂಡ ಮಾಸ್ಟರ್ಬೇಷನ್ ಮಾಡ್ಕೋತಾರೆ. ಇದು ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಗೊತ್ತಾಯ್ತಾ? ಈ ವೈಫ್ ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದ್ರೆ ಹಸ್ತಮೈಥುನ ಮಾಡ್ಕೋತಾರೆ. ಸೊ ಹಂಗಾಗಿ ಅದು 6 ತಿಂಗಳು 7 ತಿಂಗಳು ಫಾರಿನ್ಗೆ ಹೋಗಿರ್ತಾನೆ, ಹಸ್ತಮೈಥುನ ಮಾಡ್ಕೋತಾನೆ. ಅದರಿಂದ ಇವೆಲ್ಲವನ್ನು ತುಂಬಾ ನಾಚಿಕೋಬೇಡಿ. ಯಾಕಂದ್ರೆ ನನ್ನ ಪ್ರೊಫೆಷನ್ ಆಗಿ ನಾಚಿಕೆಗೆ ಈಚೆಗೆ ಊರಿಂದ ಆಚಿಕೆ ಅಂತೀವಿ ನಾವು. ನೀವು ನಾಚಿಕೊಂಡಷ್ಟು ನಿಮ್ಗೆ ತಪ್ಪು ತಿಳುವಳಿಕೆ ಹೇಳೋರು ಸಿಕ್ಬಿಡ್ತಾರೆ. ಅದರಿಂದ ಹಸ್ತಮೈಥುನ ಇಟ್ಸ್ ಎ ವೆರಿ ಕಾಮನ್ ಈವೆಂಟ್. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ಹೆಣ್ಮಕ್ಳು ಮಾಡ್ಕೋತಾರ ಡಾಕ್ಟ್ರೆ? ಡೆಫಿನೆಟ್ಲಿ ಮಾಡ್ಕೋತಾರೆ.